ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 243ನೇ ಸೆಷನ್. ಗುರುಗಳು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಪದಾಭಿವಂದನೆಗಳು. ಈ ಇಡೀ ಭೂಮಿ ಅನ್ನೋದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಮನುಷ್ಯ ಅನ್ನೋದು ಮನಸ್ಸಿನಿಂದ ಬಂದಿರೋ ಒಂದು ವರ್ಡ್. ಈ ಮನಸ್ಸನ್ನು ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ರೆಸನೇಟ್ ಆಗ್ತಾ ಇರುತ್ತೆ. ಹೊಸದಾಗಿ ಯಾರು ಧ್ಯಾನಕ್ಕೆ ಬರ್ತಾರೋ ಅವರು ಒಂದೇ ಕಡೆ ಒಂದೇ ಡೈರೆಕ್ಷನಲ್ಲಿ ಕೂತ್ಕೊಂಡು ಒಂದೇ ಟೈಮಲ್ಲಿ ಕೂತ್ಕೊಂಡು ಮಾಡ್ತಾರೆ. ಆ ಮನಸ್ಸು ಶೂನ್ಯ ಸ್ಥಿತಿಗೆ ಜಲ್ದಿ ಹೋಗುತ್ತದೆ. ಆ ಮನಸ್ಸನ್ನು ಯಾವಾಗ ನಾವು ಶೂನ್ಯ ಮಾಡ್ತೀವೋ ಆವಾಗ ಮಾತ್ರನೇ ಶಕ್ತಿ ಅನ್ನೋದು ನಮಗೆ ಬರುತ್ತೆ. ಶಕ್ತಿ ಅನ್ನೋದು ಬರ್ತಾನೆ ಇರಬೇಕು. ಶಕ್ತಿ ಅನ್ನೋದು ಒಂಚೂರು ಕಡಿಮೆ ಆಗ್ಬಾರ್ದು. ಯಾವಾಗ ನಮಗೆ ಬೇಕೋ ಚಿಕ್ಕ ಚಿಕ್ಕ ಧ್ಯಾನಗಳನ್ನು ಮಾಡಿ ನಾವು ಆ ಒಂದು ಶಕ್ತಿಯನ್ನು ಪಡಿತಾ ಹೋಗ್ಬೇಕು. ಬ್ರಹ್ಮರಂಧ್ರ ಅಂತಾರೆ ಇದರಲ್ಲಿ. ಈ ಒಂದು ಪಾರ್ಟಲ್ಲಿ ಒಂದು ಚಿಕ್ಕ ಆಲೋಚನೆ ಎದುರೆ ಅಂದ್ರೂ ನಮ್ಮೊಳಗೆ ಶಕ್ತಿ ಅನ್ನೋದು ಹೋಗಾತು. ಯಾರು ಮನುಷ್ಯರು ಶೂನ್ಯ ಮಾಡ್ತಾರೋ ಈವನ್ ಒಂದು ಕ್ಷಣ ಎಷ್ಟೋ ಒಂದು ವಿಶ್ವಶಕ್ತಿ ಅನ್ನೋದು ನಮ್ಮೊಳಗೆ ಹೋಗ್ತಾ ಇರುತ್ತೆ. ಧ್ಯಾನ ಅಭ್ಯಾಸ ಅನ್ನೋದು ಪ್ರತಿ ದಿವಸ ಮಾಡಬೇಕು. ಯಾಕೆಂದರೆ ಮನಸ್ಸಲ್ಲಿ ಇರೋ ಕಷ ಅನ್ನೋ ಆ ಧ್ಯಾನ ತೆಗ್ತಾ ಬರುತ್ತೆ. ಒಟ್ಟಿಗೆ ನಾವು ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಈ ಒಂದು ಪ್ರಕ್ರಿಯೆಯನ್ನು ಪ್ರಾಸೆಸ್ಸನ್ನು ನಾವು ಸ್ಪೀಡಪ್ ಮಾಡ್ತೀವಿ. ಯಾರ ಬಗ್ಗೆ ನಾವು ಏನೇ ಇಟ್ಕೊಂಡಿದ್ರು ದುಃಖದಲ್ಲಿ ಇದ್ರೂ ನಮ್ಮ ಥರ್ಡ್ ಐ ಅಂತಾರು, ಇಂಟ್ಯೂಷನ್ ಪವರ್ ಅಂತಾರು, ಮೈಂಡ್ ಪವರ್ ಅಂತಾರು, ಅದು ಅಫೆಕ್ಟ್ ಆಗುತ್ತದೆ. ನಾವು ಭೂಮಿಗೆ ಬಂದಿರೋದು ಒಂದು ಅನುಭವ ಕೋರ್ಸ್. ಆ ಅನುಭವ ಆದಮೇಲೆ ನಾವು ಭೂಮಿಯನ್ನು ಬಿಟ್ಟು ಹೋಗ್ಬಿಡ್ತೀವಿ. ನಾವೆಲ್ಲರೂ ಈ ದೇಹ ಅಲ್ಲ ಆತ್ಮ ಅನ್ನೋದು, ಆ ನಿಜ ಅನ್ನೋದು, ಸತ್ಯ ಅನ್ನೋದು ಪ್ರತಿ ದಿವಸ ನಮಗೆ ನೆನಪಿಗೆ ಬರಬೇಕು. ಯಾವಾಗ ಅದು ನೆನಪಿಗೆ ಬರುತ್ತೋ ನಾವು ಸತ್ಯ ಜೊತೆ ಅಂದರೆ ರಿಯಾಲಿಟಿಯಲ್ಲಿ ಜೀವಿಸೋದು ಶುರು ಮಾಡ್ತೀವಿ. ಆ ರಿಯಾಲಿಟಿಯಲ್ಲಿ ನಾವು ಯಾವಾಗ ಇರ್ತೀವೋ ನಮಗೆ ಬೇರೆ ಯಾವುದೇ ಒಂದು ಆಲೋಚನೆಗಳು ಬರಲ್ಲ. ನಾವು ಯಾಕೆ ಹುಟ್ಟಿದೀವೋ ಅದು ನಮಗೆ ನೆನಪಿಗೆ ಬರುತ್ತೆ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಸೈಕಿಕ್ ಎನರ್ಜಿ ಅಂತಾರು, ಅಂದರೆ ಮೈಂಡ್ಸ್ ಎನರ್ಜಿ, ಆ ಒಂದು ಸ್ಪಿರಿಚುವಲ್ ಎನರ್ಜಿಯನ್ನು ನಮಗೆ ಜಾಸ್ತಿ ಇದ್ದರೆ ನಾವು ಯಾವ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಆಗುತ್ತದೆ. ನಾವು ಯಾವುದೇ ಒಬ್ಬ ಜಾಗ ಹೋಗಿದ್ರೂ ಅಲ್ಲಿ ಇರೋದು ಯಾವುದು ನಮಗೆ ಅಫೆಕ್ಟ್ ಆಗಲ್ಲ. ಪ್ರತಿಯೊಬ್ಬರು ನಮ್ಮ ಮಾತುಗಳು ಕೇಳ್ತಾರೋ. ನಮಗೆ ಆ ಸೈಕಿಕ್ ಪವರ್ ಅನ್ನೋದು ಡೆವಲಪ್ ಮಾಡ್ಕೋಬೇಕು. ಧ್ಯಾನ ಹೆಚ್ಚು ಯಾರು ಮಾಡ್ತಾರೋ ಆ ಪವರು ಅವ್ರಿಗೆ ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತದೆ. ಹುಣ್ಣಮಿ ದಿವಸಗಳಲ್ಲಿ ಕರೆಕ್ಟ್ ಹುಣ್ಣಮಿ ಟೈಮ್ ಅಂದರೆ ನೋಡಿ, ಇವಾಗ ಮೇ 23 ಹುಣ್ಣಮಿ ಟೈಮಲ್ಲಿ ಅಂದರೆ ಸಾಯಂಕಾಲ 7 7:43ಗೆ ಕರೆಕ್ಟ್ ಹುಣ್ಣಮಿ ಟೈಮ್ 7:23 ನೆನಪಿಟ್ಕೊಳ್ಳಿ. 7:23 PM ಆ ಟೈಮು ಆಸ್ಪಾಸ್ ಅಂದರೆ ಸ್ವಲ್ಪ ಕ್ಷಣಗಳು ಮುಂದೆ ಹಿಂದೆ ಒಂದು ಚಂದ್ರನಿಂದ ಆ ಮೂನಿಂದ ಒಂದು ಶಾಕ್ ವೇವ್ಸ್ ಅನ್ನೋದು ಬರುತ್ತೆ. ಅದು ಯಾವಾಗ ಬರುತ್ತೋ ಎಕ್ಸಾಕ್ಟ್ ಟೈಮ್ ನಮಗೆ ಹೇಳೋಕ್ಕಾಗಲ್ಲ. ಅದಕ್ಕೆ 7:10 7:40 ಈ ಒಂದು ಹಾಫ್ ಆನ್ ಅವರ್ ಟೈಮ್ ಪ್ರಕೃತಿಯಲ್ಲಿ ಅಂದರೆ ಡೈರೆಕ್ಟು ಚಂದ್ರನ ಬೆಳಕು ನಿಮ್ಮ ಮೇಲೆ ಬೀಳಬೇಕು. ಆ ಒಂದು ಜಾಗದಲ್ಲಿ ನೀವು ಹೋಗಿ ಧ್ಯಾನವನ್ನು ಮಾಡಿದರೆ ಆ ಒಂದು ಹೈಯೆಸ್ಟ್ ಎನರ್ಜಿಯನ್ನು ನೀವು ಪಡಿಬೋದು. ಒಂದೇ ಒಂದು ಕ್ಷಣ ಆ ಎನರ್ಜಿಯನ್ನು ನಿಮಗೆ ಬರುತ್ತೆ. ಆ ಸಮಯದಲ್ಲಿ ಒಂದು ಆಲೋಚನೆ ನಿಮಗೆ ಇದ್ರೂ ವೇವ್ಸ್ ನಿಮ್ಮ ಒಳಗೆ ಹೋಗಲ್ಲ. ಯಾರೊಬ್ಬರು ಅವ್ರ ಮನಸ್ಸು ಅವ್ರ ಕಂಟ್ರೋಲಲ್ಲಿ ಇದೆಯೋ ಅವ್ರಿಗೆ ಪರವಾಗಿಲ್ಲ. ತುಂಬ ಆಲೋಚನೆಗಳಿಗೆ ಯಾರು ಇದೆಯೋ ಅವರು ಆ ದಿವಸ ಉಪವಾಸದಲ್ಲಿ ಇಲ್ಲಾಂದರೆ ಬರೀ ಲಿಕ್ವಿಡ್ಸಲ್ಲಿ ಇದ್ದರೆ ಆ ಮೈಂಡಲ್ಲಿ ಅದು ಕಂಟ್ರೋಲ್ ಆಗುತ್ತದೆ. ಪಿರಮಿಡಲ್ಲಿ ಕೂತ್ಕೋಬೋದು. ಆದರೆ ನಾವು ಡೈರೆಕ್ಟ್ ಆ ಮೂನ್ ಕೆಳಗೆ ನಾವು ಕೂತ್ಕೊಂಡಿದ್ರೆ ಆ ವೈಬ್ರೇಷನ್ಸು ಫ್ರೀಕ್ವೆನ್ಸೀಸು ಡೈರೆಕ್ಟ್ ನಮ್ಮ ಒಳಗೇ ಹೋಗುತ್ತದೆ. ನಾನು ಮೇ 23 ಆ ಟೈಮಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಇರ್ತೀನಿ. ಎಲ್ಲ ಒಂದು ಕಡೆ ಸೈಲೆನ್ಸಲ್ಲಿ ನಾವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನೈಟ್ 3 ಗಂಟೆ ಮಾಡೋದು ಎಲ್ಲರೂ ಅಭ್ಯಾಸ ಮಾಡ್ತಾರೆ, ಒಳ್ಳೆಯದೇ. ಬಟ್ ಆ ಒಂದು ಕ್ಷಣ ಆ ಒಂದು ಎನರ್ಜಿ ಶಾಕ್ ವೇವ್ಸ್ ಅನ್ನೋದು ಬರುತ್ತೆ ಚಂದ್ರನಿಂದ ಮೂನಿಂದ. ಅದು ನಾವು ತಗೊಂಡಿದ್ರೆ 1 ವರ್ಷ ಕಾಲಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಎನರ್ಜೀಸ್ ನಮ್ಮೊಳಗೆ ಹೋಗುತ್ತದೆ. ಆ ವೈಬ್ರೇಷನ್ಸು ಆ ಶಾಕ್ ವೇವ್ಸ್ ಅನ್ನೋದು ನಾವು ತಗೊಂಡಿದ್ರೆ ಎಷ್ಟೋ ಒಂದು ಮಿರಾಕಲ್ಸ್ ನಡೆಯುತ್ತದೆ. ಎಷ್ಟೋ ವರ್ಷದಿಂದ ಕಾಯಿಲೆಗಳು ಒಂದೇ ಕ್ಷಣದಲ್ಲಿ ಹೋಗುತ್ತೆ. ಇದು ಥಿಯರಿ. ಇದು ನಾವು ಟ್ರೈ ಮಾಡಿ ನೋಡಬೇಕು. ಫುಲ್ ಮೂನ್ ಟೈಮ್ಸಲ್ಲಿ ಮನಸ್ಸನ್ನು ಶೂನ್ಯ ಮಾಡಿಕೊಂಡು
ಹಾಗಿದ್ರೆ ಮೌನ ಇದ್ದರೆ ಇನ್ನೂ ಬೆಸ್ಟು. ಆ ಟೈಮಲ್ಲಿ ನಾವು ಅದು ಶಾಕ್ ವೇವ್ಸನ್ನು ನಾವು ರಿಸೀವ್ ಮಾಡಿದ್ರೆ ಸಾಕು. ಎಲ್ಲಿ ಬೇಕಂದ್ರೆ ಕುತ್ಕೋಬೋದು, ಬಟ್ ಆ ಒಂದು ಕ್ಷಣ 7:23 ಹಿಂದೆ ಮುಂದೆ ಯಾವಾಗಲೂ ಒಂದು ಸತಿ ಆ ಎನರ್ಜಿ ಅನ್ನೋದು ನಮಗೆ ಸಿಗುತ್ತೆ. ಬಟ್ ರಿಸ್ಕ್ ತಗೋಬಾರದಂತ 7:10ಗೆ ನೀವು ಕುತ್ಕೊಂಡಿದ್ರೆ ಒಂದು 5-10 ನಿಮಿಷ ಒಳಗೆ ನಾವು ಡೀಪ್ ಮೆಡಿಟೇಷನ್ಗೆ ಹೋಗ್ತೀವಿ. ಆ ಸಮಯ ನಮಗೆ ಅವೇರ್ನೆಸ್ ಅನ್ನೋದಿರಬೇಕು. ಈ ಅವೇರ್ನೆಸ್ಸಲ್ಲಿ ನಾವು ಯಾವಾಗ ಇರ್ತೀವೋ ಆ ಒಂದು ಕ್ಷಣ ಆ ಮೂನಿಂದ ಬರೋ ಆ ಶಾಕ್ ವೇವ್ಸ್ ನಮ್ಮ ಒಳಗೆ ಹೋಗಿದ್ರೆ ನಾಡಿಗಳೆಲ್ಲ ಒಂದೇ ಕ್ಷಣ ಶುದ್ಧಿಯಾಗುತ್ತದೆ. ಎಷ್ಟೊಂದು ಮಿರಾಕಲ್ಸ್ ಆಗುತ್ತದೆ, ಸೈಕಿಕ್ ಪವರ್ ಜಾಸ್ತಿ ಆಗುತ್ತದೆ. ಈ ಒಂದು ಅವಕಾಶ ಹುಣ್ಣಿಮೆ ದಿವಸಗಳಲ್ಲಿ ಮಾತ್ರ ಬರುತ್ತೆ. ಆ ಟೈಮಲ್ಲಿ ಮಳೆ ಬಂದ್ರೂ ಏನೇ ಆದ್ರೂ ಧ್ಯಾನ ಮಾತ್ರ ಬಿಡಬೇಡಿ. ಈ ಒಂದು ಎಕ್ಸ್ಪೆರಿಮೆಂಟು ಈ ಮೇ 23 ನಾವು ಮಾಡಬೇಕು. ಎಲ್ಲಿ ಬೇಕಂದ್ರೆ ಅಲ್ಲಿ ಕುತ್ಕೋಬೋದು. ನನಗೆ ಸಿಕ್ಕಿರೋ ಅವಕಾಶ ಈ ಟೈಮು ಪಿರಮಿಡ್ ವ್ಯಾಲಿಯಲ್ಲಿ. ಸೊ ಆ ಟೈಮಲ್ಲಿ ಅಲ್ಲಿ ಕೂತ್ಕೊಂಡು ನಾನು ಆ 30 ಮಿನಿಟ್ಸ್ ಅಂತ ಡೆಫಿನೆಟಾಗಿ ನಾನು ಮಾಡೇ ಮಾಡ್ತೀನಿ. ಒಂದು ಸತ್ಯ ನಮಗೆ ಗೊತ್ತು, ಆದರೆ ಇದು ಎಲ್ಲರೂ ಪಾಟಿಸ್ತಾರಂತ ಗ್ಯಾರಂಟಿ ಇಲ್ಲ. ಆ್ಯಕ್ಷನ್ ಟೇಕರ್ಸ್ ಅಂತಾರೆ. ಒಂದು ಸತ್ಯ ಗೊತ್ತಾದರೆ ಅದು ಇಂಪ್ಲಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅಂತ ಮೈಂಡ್ಸೆಟ್, ಸೈಂಟಿಫಿಕ್ ಮೈಂಡ್ಸೆಟ್ ಯಾರಿದ್ದೋ ಅವ್ರು ಮಾತ್ರ ಮಾಡ್ತಾರೆ. ಅದು ಆಗಲ್ಲ, ಇದು ಸುಳ್ಳು, ಇದು ಅದು ಅಂತ ಕತೆ ಮಾಡಿಕೊಂಡು ನೋಡೋಣ ಬೇರೆಯೊಬ್ಬರು ಬಂದರೆ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂದರೆ ಇವರು ಆ್ಯಕ್ಷನ್ ಟೇಕರ್ಸ್ ಅಲ್ಲ, ಅವ್ರಿಗೆ ರಿಸಲ್ಟ್ಸ್ ಬರಲ್ಲ. ಯಾಕೆಂದರೆ ಅವರು ಕ್ಲೋಸ್ಡ್ ಮೈಂಡ್ಸ್. ಇದು ಮಾಡೋದ್ರಿಂದ ಏನು ಲಾಸ್ ಏನಿಲ್ಲ, ಯಾರಿಗೆ ಬಂದರೆ ಎಷ್ಟೋ ಉಪಯೋಗ ಇದೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು. ನನ್ನ ಮೈಂಡ್ಸೆಟ್ ಯಾವಾಗ್ಲೂ ಒಂದು ಒಳ್ಳೆ ವಿಷಯ ನಮಗೆ ಸಿಕ್ಕಿದ್ರೆ ಅದು ನಾನು ಅಭ್ಯಾಸ ಮಾಡ್ತೀನಿ, ಎಲ್ಲರಿಗೆ ಹಂಚ್ಕೊಡ್ತೀನಿ. ಇದು ನನ್ನ ಮೈಂಡ್ಸೆಟ್. ಆವಾಗ ನಮ್ಮ ಸ್ಪಿರಿಚುವಲ್ ಆಗಿರಲಿ, ಫಿಸಿಕಲ್ ಆಗಿರಲಿ, ಸ್ಪಿರಿಚುವಲ್ ಆಗಲಿ, ಮೆಂಟಲ್ ಆಗಲಿ, ಪ್ರತಿಯೊಂದು ಫೀಲ್ಡಲ್ಲಿ ನಾವು ಗ್ರೋತ್ ನಮಗೆ ಯಾವಾಗ ಬರುತ್ತೆ ಅಂದರೆ ಪ್ರತಿಯೊಂದು ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅದರಲ್ಲಿ ಇರೋ ಒಳ್ಳೆ ವಿಷಯಗಳು ಎಲ್ಲರಿಗೂ ಹಂಚ್ಬೇಕು. ಆವಾಗ ಯೂನಿವರ್ಸ್ ನಮಗೆ ಎಷ್ಟೋ ಒಂದು ಎನರ್ಜೀಸ್ ಕೊಡ್ತಾ ಇರುತ್ತೆ.